ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಈಗ ಸ್ಟೇಷನ್ಗೆ ಬಂದಿದ್ದಾರೆ. ಅವರಾಗಿ ಅವರು ಸ್ಟೇಷನ್ಗೆ ಬಂದಿರುವಂಥದ್ದೆಲ್ಲ ಪೊಲೀಸರು ಕೂಡ ಕರೆಸ್ಕೊಂಡಿದ್ದಾರೆ. ಕಾರಣ ಏನಪ್ಪ ಅಂದರೆ ಮನೆಯಲ್ಲಿ ಏನೇನು ಜಪ್ತಿಯಾಗಿದ್ದು ಆ ಜಪ್ತಿಯಾದಂಥ ವಸ್ತುಗಳ ಬಗ್ಗೆ ಒಂದಷ್ಟು ವಿಚಾರಣೆ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ವಿಚಾರಣೆಗೋಸ್ಕರ ಪತ್ನಿ ವಿಜಯಲಕ್ಷ್ಮಿ ಸ್ಟೇಷನ್ಗೆ ಬಂದಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ವಿಜಯಲಕ್ಷ್ಮಿ ಬಂದಿದ್ದಾರೆ. ಪೊಲೀಸರು ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಿ ಅಂತ. ಅದಕ್ಕೋಸ್ಕರ ವಿಜಯಲಕ್ಷ್ಮಿ ಬಂದಿದ್ದಾರೆ. ವಿಜಯಲಕ್ಷ್ಮಿ ಮನೆಯಲ್ಲಿ ದರ್ಶನ್ ಶೂ ಜಪ್ತಿಯಾಗಿತ್ತು. ಒಂದಷ್ಟು ಬಟ್ಟೆಗಳನ್ನು ಕೂಡ ಜಪ್ತಿ ಮಾಡಿದ್ರು. ಶೂ ಬಗ್ಗೆ, ವಶಪಡಿಸಿಕೊಂಡಂಥ ವಸ್ತುಗಳ ಬಗ್ಗೆ ಅವರು ಮಾಹಿತಿನ ಕೊಡ್ತಾರೆ. ಕೊಲೆ ಬಳಿಕ ಮನೆಗೆ ಹೋಗಿ ಶೂ ಬಿಟ್ಟು ಬಂದಿದ್ರು ದರ್ಶನ್. ಆ ಶೂ ಅವರ ಮನೆಯಲ್ಲೇ ಉಳ್ಕೊಂಡಿತ್ತು. ಹೀಗಾಗಿ RR ನಗರದಿಂದ ಹೊಸಕೆರೆಹಳ್ಳಿ ಮನೆಗೆ ದರ್ಶನ್ ಹೋಗಿದ್ರು. ಈ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದರು ವಿಜಯಲಕ್ಷ್ಮಿ. ಅದೆಲ್ಲವನ್ನೂ ಕೂಡ ಪೊಲೀಸರು ಈಗ ಜಪ್ತಿ ಮಾಡಿದ್ದಾರೆ. ಪ್ರಶ್ನೆ ಬೇರೆ, ಆ ಜಪ್ತಿ ಮಾಡಿದಂಥ ವಸ್ತುಗಳಿವೆಯಲ್ಲ, ಆ ವಸ್ತುಗಳ ಬಗ್ಗೆ ವಿವರಣೆ ಕೊಡಬೇಕು, ವಿಚಾರಣೆಗೆ ಹಾಜರಾಗಿ ಅಂತ ಪೊಲೀಸರು ನೋಟಿಸ್ ಕೊಟ್ಟಿದ್ದರು. ಈ ಕಾರಣದಿಂದ ವಿಜಯಲಕ್ಷ್ಮಿ ಈಗ ಸ್ಟೇಷನ್ಗೆ ಬಂದಿದ್ದಾರೆ. ನೋಡಿ, ಇಲ್ಲಿ ತನಕ ಹಿಂದೆಲ್ಲ ಈ ರೀತಿ ಆದಂಥ ಘಟನಾವಳಿಗಳಾದಂಥ ಸಂದರ್ಭದಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ಈ ಬೇರೆ ಬೇರೆಯವರೆಲ್ಲ ಬಂದು ಹೋಗಿದ್ದಿದೆ. ಆದರೆ ಈ ಬಾರಿ 8 ಜನ ಬಂದಿದ್ದಾರೆ. ಇನ್ನೂ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಈಗ 12-13 ವರ್ಷದ ಹಿಂದೆ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡು ಈ ಸ್ಟೇಷನಲ್ಲಿದ್ದರಲ್ಲ, ಹಾಸ್ಪಿಟ್ಲ್ ಸೇರಿದ್ರಲ್ಲ, ಅದಾದಮೇಲೆ ಸ್ಟೇಷನಿಗೆ ಬಂದಂಥ ಸಂದರ್ಭದಲ್ಲಿ ಮನೆ ಹತ್ರ ಅವ್ರ ತಾಯಿ ಬಂದು ಆಟೋದಲ್ಲಿ ಇಳಿದಿದ್ದು ಇನ್ನೂ ಕೂಡ ನನ್ನ ಕಣ್ಣು ಮುಂದಿದೆ. ದರ್ಶನ್ ಅವರ ತಾಯಿ ಆಟೋದಲ್ಲಿ ಇಳಿದಿದ್ರು. ಬಂದು ಏನಾಯಿತು ಎತ್ತ ಅಂತ ಕೇಳೋಣ ಅಂತ ಬಂದಿದ್ದರು. ಇಲ್ಲಿ ತನಕ ಯಾರೂ ಸ್ಟೇಷನ್ ಹತ್ರ ಬಂದಿಲ್ಲ. ತಾಯಿ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಸ್ನೇಹಿತರುಗಳು, ಗಳಸ್ಸೆ ಕಂಠಸ್ಥೆ ಸ್ನೇಹಿತರು ಯಾರು ಇದ್ರಲ್ಲ ಅವರು ಕೂಡ ಸೇರಿಸ್ಕೊಂಡು ನೋಡಿ ಬೇರೆ ಬೇರೆ ಕಾರಣಗಳಿಂದ ಯಾರಾದರೂ ಕಷ್ಟದಲ್ಲಿ ಸಿಕ್ಕಕೊಂಡಂಥ ಸಂದರ್ಭದಲ್ಲಿ ಬರ್ತಾರೆ ಜನ, ನಾನು ನಿಮ್ಮ ಜೊತೆಗೆ ಇದ್ದೀವಿ ಅಂತ ಹೇಳ್ತಾರೆ. ಪ್ರಶ್ನೆ ಬೇರೆ. ಆದರೆ ಮೇಲಿಂದ ಘಟನಾವಳಿಗಳು ಆಗೋಗ್ಬಿಟ್ರೆ, ಅದರಲ್ಲೂ ಎಂಥದ್ದು ನೋಡಿ, ಕೊಲೆ ಕೇಸು, ಇಂಥ ಸಂದರ್ಭದಲ್ಲಿ ಗುರುತಿಸ್ಕೊಳ್ಳೋಕ್ಕೂ ಕೂಡ ಇಷ್ಟಪಡಲ್ಲ. ಈ ಚಿಕ್ಕಣ್ಣ ನೋಡಿ ಹಿಂದಿನ ದಿವಸ ಪಾರ್ಟಿ ಮಾಡಿದ್ದಕ್ಕೆ ಏನಾಗಿದೆ ಅಂತ ಚಿಕ್ಕಣ್ಣ ಈಗ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಅಂತಹ ಒಂದು ಸ್ಥಿತಿ.